ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಲವಣ ತೈಲಂ, ಉಲ್ಲಾಸ್ ಅಗರಬತ್ತಿ, ಉದಯಂ ದೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಮಾಲೂರಿನಲ್ಲಿ ಸಮಾಜ ಸೇವಕರಾಗಿರುವಂತಹ ಹೋಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮಾಲೂರಿನ ಗ್ರಾಮ ದೇವತೆಯಾಗಿರುವಂತಹ ಮಾರಮ್ಮ ದೇವಾಲಯಕ್ಕೆ ತೆರಳಿದ್ರು. ಅಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಿದ್ರು. ಇದಾದ ನಂತರ ಅದ್ಧೂರಿ ಮೆರವಣಿಗೆ ಮುಖಾಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ವೇದಿಕೆಗೆ ಕರೆತರಲಾಯಿತು. ಈ ದೃಶ್ಯಗಳೆಲ್ಲ ಹೇಗಿತ್ತು ಅನ್ನೋದನ್ನ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದೋ ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ ನಮನ ನಮನ.
ಶಿವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಅದ್ಧೂರಿ ಮೆರವಣಿಗೆ ಮುಖಾಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವೇದಿಕೆಗೆ ಬಂದರು ಮತ್ತು ಅಲ್ಲಿ ವಿಶೇಷವಾದಂತಹ ಅರ್ಥಪೂರ್ಣ ಮಾಹಿತಿಗಳನ್ನು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿಯವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ನಿನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ
ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ನಿನ್ನ ಕಣ್ಣೆ ಅಳತೆಗೋ ಸರಿ ತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ ನಿನ್ನ ಹೆಸರಿನ ನಿಧಿಯು ಪೂರಯ್ಯನೇ ಮನೆ ದೇವರೇ ನೀನಗೆ ಉಸಿರಿಗಿಂತ ಮೇಲು ಎನ್ನುಸಿರು ಗಟ್ಟಿದರೂ ಬದುಕಿಸೋದಯಾಳು ನಿನ್ನ ಕಣ್ಣೀರಿ ಅಳತೆಗೋಲು ಸರಿ ತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ಯೋಗಿ ಶಿವಯೋಗಿ ನಿನ್ನ ಕರುಣೆಯ ಕಡಲಲ್ಲಿ ಭಕ್ತರ ಎಲ್ಲ ಇಷ್ಟಾರ್ಥಗಳು ಮುದ್ರಾಶಿಯಾಗಿ ನೆನೆದು ಈ ಜೀವನ ಪಯಣವಿದು ಸಾರ್ಥಕವಾಯಿತು ನಲಿವು ಮೂಡಿತು ನಮ್ಮ ನೋವು ನೀಗಿ ಗುರು ನಿನ್ನ ಲೀಲೆಗೆ ಗುರು ನಿನ್ನ ಲೀಲೆಗೆ ನಿನ್ನ ಮಹಿಮೆಗೆ ಕಲ್ಲರಳಿ ಹೂವಾಗಿ ಶರಣು ಎಂದಿದೆ ನಿನ್ನ ಕಣ್ಣೆ ಅಳತೆಗೋಲು ಸರಿ ತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ತಾಯಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ನಭೂತೋ ನಭವಿಷ್ಯತ್ ನಭೂತೋ ನಭವಿಷ್ಯತ್ ಎಂಬಂಥ ರೀತಿ ಇದೊಂದೇನಾದರೂ ಒಂದು ಧರ್ಮಜಾತ್ರೆ ನಡೀಬೋದಾದರೆ ಈ ಧರ್ಮಜಾತ್ರೆ ಎಂಬತಕ್ಕಂತಹದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ ಮತ್ತೆಲ್ಲೂ ಸಹಿತ ಇಂತಹ ಒಂದು ಅದ್ಭುತವಾದಂಥ ಕಾಯಕವನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಇಂತಹ ಈ ಕಾಯಕವನ್ನು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಲೂರಿನ ಜನತೆ ನನ್ನ ಆತ್ಮೀಯರಾದಂತಹ ಹುಡಿ ವಿಜಯಕುಮಾರ್ ಅವರ ದಂಪತಿಗಳು ನನ್ನೊಂದಿಗೆ ಕೊಲ್ಲಾಪುರ ಶ್ರೀ ಕ್ಷೇತ್ರ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ತಾಯಿಯನ್ನು ದರ್ಶನ ಮಾಡಿ ಅಲ್ಲಿ ಅವರಿಗಾಗಿ ಅವರು ಅಪೇಕ್ಷೆ ಪಟ್ಟದ್ದು ಅವರಿಗಾಗಿ ಅವರು ಅಪೇಕ್ಷೆ ಪಟ್ಟು ಮಾಡಿದಂಥ ಸಂಕಲ್ಪ ಏನೂ ಇಲ್ಲ. ನಮ್ಮೂರಿನ ಜನತೆ, ನನ್ನ ಮಾಲೂರಿನ ಜನತೆ, ನನ್ನ ಭಾಗದ ತಾಯಂದರು, ನನ್ನ ಭಾಗದಲ್ಲಿರ್ತಕ್ಕಂತಹ ವಿದ್ಯಾವಂತರು, ನನ್ನ ಭಾಗದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳು ಓದ್ತಿರ್ತಕ್ಕಂಥ ಪ್ರತಿಯೊಬ್ಬ ಪುಟ್ಟ ಪುಟಾಣಿ ಮಕ್ಕಳು ಅವರು ಅಭಿವೃದ್ಧಿ ಆಗಬೇಕು. ವಿದ್ಯಾಲಕ್ಷ್ಮಿ ಬೇಕು, ಧಾನ್ಯಲಕ್ಷ್ಮಿ ಬೇಕು. ಅದಕ್ಕಾಗಿ ನಮ್ಮ ಭಾಗದ ರೈತ ಬಾಂಧವರು ಚೆನ್ನಾಗಿರಬೇಕು. ಇಷ್ಟು ಜನ ತಾಯಂದರು ತಾವೆಲ್ಲರೂ ಬಂದಿದ್ದಿರಲ್ಲ ಈ ಕಾರ್ಯಕ್ರಮಕ್ಕೆ. ನಾನು ನಿನ್ನೆಯಷ್ಟೇ ಚಿತ್ರದುರ್ಗದಲ್ಲಿದ್ದೆ. ಚಿತ್ರದುರ್ಗದಲ್ಲಿ ರಾತ್ರಿ 1:30ವರೆಗೂ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇನೆ. ಚಿತ್ರದುರ್ಗವನ್ನು ನಾಚಿಸುವಂಥ ರೀತಿ ಇವತ್ತು ಮಾಲೂರಲ್ಲಿ ನೋಡ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು. ಉತ್ತರ ಕರ್ನಾಟಕದಲ್ಲಿ ಆನಂದ್ ಗುರೂಜಿಯವರು ಹೊರಡುವಂಥ ಉತ್ತರ ಕರ್ನಾಟಕದ ಯಾತ್ರೆ ಅಂದರೆ ಅದು ಪ್ರತಿಯೊಬ್ಬರು ಸಹಿತ ನೋಡಿ ಸಂತೋಷ ಪಡ್ತಕ್ಕಂತಹದ್ದು.
ಆದರೆ ಉತ್ತರ ಕರ್ನಾಟಕ ಜನತೆ ಮಾತ್ರನೇ ನನ್ನ ಅಭಿಮಾನಿಗಳಿದ್ದಾರೆ. ಆ ಭಾಗದಲ್ಲಿರ್ತಕ್ಕಂಥ ತಾಯಂದರು ಪೂಜೆ ಪುರಸ್ಕಾರ ಧರ್ಮ ಸಂಸ್ಕೃತಿ ಬಗ್ಗೆ ಉತ್ತರ ಕರ್ನಾಟಕಕ್ಕೆ ಸೀಮಿತವಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದನ್ನು ಸುಳ್ಳು ಮಾಡಿದಂಥ ರೀತಿ ಇವತ್ತು ನನ್ನ ಹೂಡಿ ವಿಜಯಕುಮಾರ್ ಅವರು ಈ ಭಾಗದ ಪ್ರತಿಯೊಬ್ಬ ತಾಯಂದ್ರಿಗೂ ಪ್ರತಿಯೊಬ್ಬರಿಗೂ ಸಹಿತ ಇಂತಹ ಅದ್ಭುತವಾದಂಥ ಕಾಯಕವನ್ನು ಮಾಡಲಿಕ್ಕೆ ಹೆಣ್ಣು ಮಕ್ಕಳಿಗೆ ದಾರಿ ಮಾಡಿಕೊಟ್ಟಿದ್ದಾರಲ್ಲ, ಇದು ನಿಜಕ್ಕೂ ಬಹಳ ಅದ್ಭುತವೇ. ತಾವೆಲ್ಲರೂ ಇವತ್ತಿನ ಈ ವಿಶೇಷವಾದಂತಹ ಕಾರ್ಯಕ್ರಮ ಮಹಾಲಕ್ಷ್ಮಿ ನಮೋಸ್ತುತೆ ನಭೂತೋ ನಭವಿಷ್ಯತ್, ಈ ಒಂದು ಸೃಷ್ಟಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಬಹಳ ವಿಶೇಷವೇ. ಇಲ್ಲಿ ಯಾರನ್ನ ನಂಬಿ ಯಾರೂ ಬದುಕ್ತಾ ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆನಂದ್ ಗುರೂಜಿಯವರು ಬಂದಿದ್ದೀರಿ, ನಾವು ನೋಡ್ಲಿಕ್ಕೆ ಬಂದಿದ್ದೀವಿ, ಇದಲ್ಲ. ಹೂಡಿ ವಿಜಯಕುಮಾರ್ ಕರೆದಿದ್ದಾರೆ, ಅದಕ್ಕೆ ನಾವು ಬಂದಿದ್ದೀವಿ, ಇದಲ್ಲ. ಇಲ್ಲಿ ಬಂದಿರತಕ್ಕಂತಹದ್ದು ಸಾಕ್ಷಾತ್ ಶ್ರೀ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪದಲ್ಲಿ ಬಂದಿದ್ದೀರಲ್ಲ, ಇದಕ್ಕಿನ್ನ ಸೌಭಾಗ್ಯವ. ದೊರಕುನಾ ಇಟುವಂಟಿ ಸೇವಾ, ಇದೊಂದು ಅದ್ಭುತವಾಗಿರ್ತಕ್ಕಂಥ ಸೇವೆ. ಈ ಸೇವೆಗೆ ಆಗಮಿಸಿರ್ತಕ್ಕಂಥ ತಾಯಂದರು, ಯಾರೆಲ್ಲ ತಾಯಂದರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮ್ಮೆಲ್ಲರ ಕೈಯಲ್ಲಿರ್ತಕ್ಕಂಥ ಫೋಟೋಗಳು ಏನಿದೆ, ಪ್ರತಿಯೊಬ್ಬರು ನಿಮಗೆ ಕೊಟ್ಟಿರ್ತಕ್ಕಂಥ ಫೋಟೋನ ಒಮ್ಮೆ ಮೇಲೆ ದರ್ಶನ ತೋರಿಸಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾನು ಹೂಡಿ ವಿಜಯಕುಮಾರ್ ಅವ್ರಿಗೆ ಹೇಳಿದ್ದೇನೆ, ಈ ಬಾರಿ ವಿಜಯಶಾಲಿ ಎಂಬತಕ್ಕಂಥ ಆ ನಾಮವನ್ನು ಕೇಳಿದ ಮರುಕ್ಷಣ ಮಾಲೂರಿನ ಜನತೆಯನ್ನು ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯಕ್ಕೆ ದರ್ಶನ ಕಳಿಸ್ಕೊಡ್ಬೇಕು ನೀವು ಅಂತ ಹೇಳಿದ್ದೇನೆ. ನಾನು ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಮಾಲೂರಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು, ಒಂದು ಹೆಣ್ಣಿಗೆ ಗೊತ್ತು ಇನ್ನೊಂದು ಹೆಣ್ಣಿನ ಕಷ್ಟ ಏನು ಅಂತಕ್ಕಂಥದ್ದು. ಆ ಕಷ್ಟ ದೂರ ಆಗಬೇಕಾದ್ರೆ ಮಾಲೂರಿನ ಜನತೆಯನ್ನು ಪ್ರತಿಯೊಬ್ಬರನ್ನು ಯಾರು ಈ ಅಣ್ಣನ ಕೇಳಿಕೊಂಡು ಬರ್ತಾರೆ, ನಮ್ಮ ಹೂಡಿ ವಿಜಯಕುಮಾರ್ ಅವ್ರನ್ನ ದಂಪತಿಗಳ ಸಮೇತ ನಾನು ಏನು ಹೇಳಿದ್ರು ಅದಕ್ಕಾಗಲ್ಲ ಅನ್ನೋ ಮಾತಿಲ್ಲ. ಅವ್ರ ಗಂಡ ಹೇಳ್ತಾರೋ ಬಿಡ್ತಾರೋ, ಅವ್ರ ಮನೆಯವ್ರ ಮುಖ ನೋಡಿದ್ರೆ ಅಟ್ಲೀಸ್ಟ್ ಆ ಕಣ್ಣುಗಳಲ್ಲಾದರೂ ಸಹಿಗೆ ಮಾಡಲ್ಲ, ಬೇಡ ಇದು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತಿಲ್ಲ. ಗಂಡನಿಗಿನ್ನ ಹೆಚ್ಚು ಹೆಂಡತಿ, ಹೆಂಡತಿಗಿನ್ನ ಹೆಚ್ಚು ಗಂಡ. ಬಹುಶಃ ಇವರಿಬ್ಬರ ದಂಪತಿಗಳು ಹೇಗಿದ್ದಾರೆ ಅಂದರೆ ಕಂತೆಗೆ ತಕ್ಕ ಬಂತೆ ಅಂತಾರಲ್ಲ ಹಾಗಿದ್ದಾರೆ. ಇಂತಹ ಒಂದು ಧಾರಾಳತನ, ಇಂತಹ ಒಂದು ಧರ್ಮ ಕಾರ್ಯ ಅವರು ಎಲ್ಲೋ ಒಂದು ಗೋವಾಗೋ ಅಥವಾ ಊಟಿಗೋ ಅಥವಾ ಮತ್ತೆಲ್ಲಿಗೋ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಶ್ರೀ ಕ್ಷೇತ್ರ, ಸರ್ವ ಸಂಕಷ್ಟಗಳು ದೂರ ಮಾಡುವ ಕ್ಷೇತ್ರ. ಅಂದು ಕರವೀರಪುರ ಇಂದು ಕೊಲ್ಲಾಪುರ, ಅಂದು ಕರವೀರಪುರ ಇಂದು ಕೊಲ್ಲಾಪುರ. ಕರವೀರಪುರಕ್ಕೆ ಅಂದು ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ ತನ್ನ ಆಸ್ಥಾನದಿಂದ ಸೀದಾ ಬಂದು ಕೂತದ್ದೇ ಕರವೀರಪುರಕ್ಕೆ. ಅಂಥ ಕರವೀರಪುರಕ್ಕೆ ವಿಜಯಶಾಲಿ ಎಂಬತಕ್ಕಂಥ ನಾಮಾಂಕಿತದ ಬಿರುದು ನಮ್ಮ ಹೂಡಿ ವಿಜಯಕುಮಾರ್ ಅವರ ಹಣೆಗೆ ಪಟ್ಟಿ ಬಿತ್ತು. ನೀವೆಲ್ಲರೂ ಕೊಲ್ಲಾಪುರ ಶ್ರೀ ಕ್ಷೇತ್ರಕ್ಕೆ ಹೋಗಿ ತಾಯಿನ ದರ್ಶನ ಮಾಡಿ ಅಲ್ಲಿವರೆಗೆ ಆಶೀರ್ವಾದ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಕೊಲ್ಲಾಪುರ ತಾಯಿ ಸಾನ್ನಿಧ್ಯದಲ್ಲಿ ನಿಂತು ಅಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ಅಲ್ಲಿ ನಾನು ಪ್ರಾರ್ಥನೆ ಮಾಡಿದ ಉದ್ದೇಶ, ನನ್ನೊಂದಿಗೆ ಬಂದಿರತಕ್ಕಂಥ ಹೂಡಿ ವಿಜಯಕುಮಾರ್ ಅವರು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರಮ್ಮ, ಈ ಪ್ರಾರ್ಥನೆಗೆ ನೀನು ಒಲಿದು ನೀನು ಪ್ರಸಾದವನ್ನು ಕೊಟ್ಟರೆ ಈ ಸೃಷ್ಟಿಯಲ್ಲಿ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆ ಸಾಧ್ಯ ಅಂದಾಗ ಆ ತಾಯಿ ಮಾತಾಡಿದಂಥ ರೀತಿ ಇತ್ತಲ್ಲ, ಅದನ್ನೀಗ ನೋಡೋಣ. ಶತಮನಂತಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ನಿನ್ನ ಆಶೀರ್ವಾದ, ನಿನ್ನ ಒಂದು ಕೃಪಾ ಕಟಾಕ್ಷದಿಂದ ಅವರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಈಡೇರಬೇಕು. ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ವೇದಿಕೆಯಲ್ಲಿ ಏನೆಲ್ಲ ಮಾತನಾಡಿದ್ರು ಅನ್ನುವಂಥ ದೃಶ್ಯಗಳನ್ನು. ಈಗ ನೋಡುವಂಥದ್ದು ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರು ವೇದಿಕೆಯಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ.
ಮಾತೃರೂಪ ಅಂತ ನಾನು ಯಾವ ಕಾರಣಕ್ಕೆ ಈ ಮಂತ್ರವನ್ನು ಹೇಳಿದೆ ಅಂದರೆ, ಇವತ್ತಿನ ದಿವಸ ಇಷ್ಟು ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಮ್ಮ ಮಾಲೂರು ಕಂಗೊಳಿಸ್ತಾ ಇದೆ ಅಂದರೆ ನಿಜಕ್ಕೂ ಇದನ್ನ ಮಾತುಗಳಲ್ಲಿ ಹೇಳಲಿಕ್ಕೆ ಆಗ್ತಾನೆ ಇಲ್ಲ, ವರ್ಣನೆ ಮಾಡೋಕ್ಕಾಗದೇ ಇರೋ ಅಷ್ಟು ವೈಭವೀಪೂರಿತವಾಗಿ ನಮ್ಮ ಮಾಲೂರು ಕಾಣಿಸ್ತಾ ಇದೆ ಅಂದರೆ ಅದು ಸುಳ್ಳಾಗೋದಕ್ಕೆ ಚಾನ್ಸೇ ಇಲ್ಲ. ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಮಾತೃ ವಾತ್ಸಲ್ಯದಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ ಈ ನಿಮ್ಮ ಮನೆ ಮಗನನ್ನು ಕೊಂಡಾಡಲಿಕ್ಕೆ. ಇವತ್ತಿನ ದಿವಸ ಮಾಲೂರು ಕ್ಷೇತ್ರದ ಉಡಿ ವಿಜಯ್ ಕುಮಾರ್ ಅವರು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ. ಯಾಕೆ ಅಂದರೆ ಇಷ್ಟು ಜನ ತಾಯಿಯಂದ್ರೆಲ್ಲರಿಗೂ ಕೂಡ ತಾಯಿ ಮಹಾಲಕ್ಷ್ಮಿಯ ಕೃಪೆ ಎಲ್ರಿಗೂ ಕೂಡ ಸಿಗಬೇಕು ಅಂತ ಹೇಳಿ ಇಲ್ಲಿಂದ ಕೊಲ್ಲಾಪುರದ ತನಕ ಹೋಗಿ ಅಲ್ಲಿ ತಾಯಿಯ ಅನುಗ್ರಹವನ್ನು ಪಡೆದು ಪ್ರತಿಯೊಬ್ಬರಿಗೋಸ್ಕರನೂ ಕೂಡ ಅಲ್ಲಿ ತಾಯಿಯಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ. ನನ್ನ ಮಾಲೂರಿನ ಜನ ಎಲ್ಲರೂ ಕೂಡ ಆರ್ಥಿಕ ಸಂಕಷ್ಟಗಳಿಲ್ದಿರ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಮಹಾಲಕ್ಷ್ಮಿ ನೆಲೆ ನಿಲ್ಲಿ ಎಂಬತಕ್ಕಂಥ ಒಂದು ಮಹಾ ಸಂಕಲ್ಪದಿಂದ ಇವತ್ತಿನ ದಿವಸ ಉಡಿ ವಿಜಯಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಉಡಿ ವಿಜಯಕುಮಾರ್ ಅವ್ರ ಮೇಲೆ ಇರಬೇಕು ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಈಗಾಗಲೇ ಗುರುಗಳವರು ಹೇಳ್ತಾ ಇದ್ರು, ನಿನ್ನೆ ಚಿತ್ರದುರ್ಗದ ಕಾರ್ಯಕ್ರಮ ನಿಜಕ್ಕೂ ಬಹಳ ಚೆನ್ನಾಗಿತ್ತು ಅಂತ ಹೇಳಿ. ಆದರೆ ಆಗ ಅನ್ಕೊಂಡೆ, ಬಹಳ ದಿನಗಳಾದ್ಮೇಲೆ ಇಂಥ ಜನ ನೋಡ್ತಾ ಇದೀವಲ್ಲಪ್ಪ, ಮತ್ತೆ ನೋಡ್ತೀವೇನೋ ಅಂತ. ಮಾರನೇ ದಿವಸ ಮಾಲೂರಲ್ಲಿ ನಾನು ನೋಡ್ತಾ ಇರೋದಿದ್ದನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಜನ ಬಂದಿದ್ದೀರಿ ತಾವೆಲ್ಲರೂ ಕೂಡ ತಾಯಂದ್ರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇದೇ ರೀತಿ ಇರಬೇಕು. ಪ್ರತಿಯೊಬ್ಬರ ಒಳಿತಿಗಾಗಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ನಿಜಕ್ಕೂ ಅರ್ಥಗರ್ಭಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ತಾವೆಲ್ಲರೂ ಕೂಡ ಈ ನಿಮ್ಮ ಮನೆ ಮಗನಿಗೋಸ್ಕರ ಬಂದಿದ್ದೀರಿ ಒಂದು ರೀತಿ, ಆದರೆ ತಾಯಿಯ ಅನುಗ್ರಹವನ್ನು ಪಡೀಲಿಕ್ಕೆ ಮತ್ತೊಂದು ರೀತಿ ಬಂದಿದ್ದೀರಿ. ತಾಯಿಯ ಅನುಗ್ರಹ ಪಾಲ್ಗುಣ ಮಾಸದಲ್ಲಿ ಮಾಡ್ತಾ ಇರತಕ್ಕಂಥ ಮಹಾಲಕ್ಷ್ಮಿ ನಮೋಸ್ತುತೆ ಇದು ಸಾಮಾನ್ಯ ಅಲ್ಲ. ಇವತ್ತಿನ ದಿವಸ ಕಲ್ಯಾಣೋತ್ಸವಗಳು ನಡೀತಾ ಇದ್ದಾವೆ, ಮದುವೆ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಆದರೆ ಮಾಲೂರಿನ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ ನಡೀತಾ ಇದೆ. ಅದೊಂದು ವಿಭಿನ್ನ ರೀತಿಯಲ್ಲಿ ನಡೀತಾ ಇದೆ ಎಂಬತಕ್ಕಂಥದ್ದು ನಿಜಕ್ಕೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮಹಾಲಕ್ಷ್ಮಿ ಕೃಪೆ ಅಂದರೆ ಏನು ತಮಾಷೆನಾ? ಪ್ರತಿಯೊಬ್ಬರಿಗೂ ಕೂಡ ಹಣ ಬೇಕಲ್ವಾ? ನೋಡಿ, ಕಷ್ಟ ಯಾರಕ್ಕೆ ತಾನೇ ಬರೋದಿಲ್ಲ. ಭಗವಂತ ಕಷ್ಟ ಎಂಬತಕ್ಕಂಥ ಒಂದು ಬೀಗವನ್ನು ನಮ್ಮೆಲ್ಲರಿಗೂ ಕೂಡ ತಗಲ ಹಾಕ್ಬಿಡ್ತಾನೆ. ನಾವೆಲ್ಲರೂ ಕೂಡ ಆ ಕ್ಷಣ ಏನು ಮಾಡ್ತೀವಿ, ಕಷ್ಟ ನನಗೆ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳಿ ಆ ಬೀಗವನ್ನು ಹೊಡೆದಾಕ್ಲಿಕ್ಕೆ ಹೋಗ್ಬಿಡ್ತೀವಿ. ತಾಳ್ಮೆ ಮಿತಿ ಮೀರಿ ಹೊಡೆದಾಕ್ಲಿಕ್ಕೆ ಹೋಗ್ಬಿಡ್ತೀವಿ. ಆದರೆ ಕಷ್ಟ ಅನ್ನೋ ಬೀಗ ಕೊಟ್ಟ ಮೇಲೆ ಪರಿಹಾರವನ್ನು ಒಂದು ಬೀಗದ ಕೀನು ಕೊಟ್ಟಿರ್ತಾನಲ್ವ ಭಗವಂತ, ಆ ಬೀಗದ ಕೀನ ಹುಡುಕೋಷ್ಟು ತಾಳ್ಮೆ ಸಹನೆ ನಮ್ಮಲ್ಲಿರೋದಿಲ್ಲ. ತಮ್ಮೆಲ್ಲರಿಗೂ ಕೂಡ ನಾನು ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂದರೆ, ಇಂತಹ ಧರ್ಮ ಕಾರ್ಯಗಳಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾದಾಗ, ಇಂತಹ ಧರ್ಮದ ಕೆಲಸಗಳನ್ನು ಮಾಡಿದಾಗ, ತಾಯಿಯ ಅನುಗ್ರಹವನ್ನು ಪಡಿಬೇಕಾದ್ರೆ, ತಾಯಿಯಲ್ಲಿ ಮೊರೆ ಹೋದಾಗ ಆ ತಾಯಿ ಆ ಒಂದು ಪರಿಹಾರ ಎಂಬತಕ್ಕಂಥ ಬೀಗದ ಕೀಯನ್ನು ತೋರಿಸ್ತಾಳಂತೆ. ಈಗ ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸಂಕಷ್ಟಗಳಿದೆ. ಉಡಿ ವಿಜಯ್ ಕುಮಾರ್ ಅವರು ಆಯೋಜನೆ ಮಾಡಿರ್ತಕ್ಕಂಥ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ ಇಲ್ಲಿ ಇದೆ ನಿಮ್ಮ ಪರಿಹಾರದ ಬೀಗದ ಕಾಯಿ. ತಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ನಿಮಗಿನ್ ಮುಂದೆ ಯಾವುದೇ ರೀತಿ ಸಂಕಷ್ಟಗಳಿರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಪರಿಹಾರ ಇದೆ. ತಾವೆಲ್ಲರೂ ಕೂಡ ಮಾಡ್ತಕ್ಕಂಥ ಆ ಒಂದು ಸಂಕಲ್ಪ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗತ್ತೆ. ತಾಯಿಯ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರುತ್ತೆ. ನಿಮ್ಮೆಲ್ರಿಗೂ ಕೂಡ ತಾಯಿ ಅನುಗ್ರಹ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಂದ್ರು ತಾವೆಲ್ಲರೂ ಕೂಡ ಇಷ್ಟು ಹೊತ್ತಿನವರೆಗೂ ಕೂತಿದ್ದೀರಿ. ಪೂಜೆಯನ್ನು ಪ್ರಾರಂಭ ಮಾಡೋಣ. ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ಕೂಡ ಸಾವಧಾನ ಚಿತ್ತರಾಗಿ ಕೂತಿದ್ದೀರಿ. ಇದೇ ರೀತಿ ಕೂತ್ಕೊಳ್ಳಿ. ನಿಜಕ್ಕೂ ಭಾಳ ಸಂತೋಷ ಆಗ್ತಾ ಇದೆ. ಮಾಲೂರಿನ ಜನತೆ ತಾಯಂದ್ರು ತಮ್ಮೆಲ್ಲರಲ್ಲಿರ್ತಕ್ಕಂಥ ಒಂದು ಮಾತೃವಾತ್ಸಲ್ಯ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಕಾಯ್ತಾ ಇದ್ದೀರಿ. ತಾಳ್ಮೆಗೆ ಮತ್ತೊಂದು ಹೆಸರೇ ಮಾಲೂರಿನ ತಾಯಂದ್ರು ಅಂತ ನಾನು ಹೇಳಿದ್ರು ಅದು ತಪ್ಪಾಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಬಹಳ ತಾಳ್ಮೆ ಇದೆ ತಮ್ಮೆಲ್ರಿಗೂ ಕೂಡ. ನಿಮ್ಮ ತಾಳ್ಮೆ ಇದೇ ರೀತಿ ಇರಲಿ. ತಾಯಿಯ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ದೀಪವನ್ನು ಹಚ್ಚಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು, ಒಂದು ಮಹಾಲಕ್ಷ್ಮಿ ನಮೋಸ್ತುತೆ ಇವತ್ತು ನೀವು ತಿಳ್ಕೊಳ್ಳುವಂಥ ತಂತ್ರಸಾರ, ವಾಸ್ತುಗೃಹದಲ್ಲಿ ಸಮಸ್ಯೆ ಇದ್ದರೆ, ದಂಪತಿಗಳ ಮಧ್ಯೆ ವಿರಸವಿದ್ದರೆ, ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲದಿರಿದ್ರೆ, ನಿಮ್ಮ ಮನೆ ಮಕ್ಕಳು ವಿದ್ಯಾವಂತರಾಗದಿರಿದ್ರೆ, ಅವೆಲ್ಲಕ್ಕೂ ಸೇರಿ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ರಹಸ್ಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೇನೆ.
ಅದಕ್ಕಾಗಿ ತಾವು ಎಲ್ಲೆಲ್ಲಿದ್ದೀರೋ ಅಲ್ಲೇ ಕೂತ್ಕೊಳ್ಳಿ. ಕೂತಂಥ ಸ್ಥಳ ಇನ್ನೇನು ಪೂಜೆ ಶುರು ಮಾಡುವಂಥ ಸುಂದರ ಗಳಿಗೆ, ಆದರೆ ತಾಯಿಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಆ ತಾಯಿಯನ್ನು ಕಣ್ತುಂಬಿಸ್ಕೊಂಡು ಹಿಂದಲೇ ಶುರು ಮಾಡೋಣ ಪೂಜಾ ಅನುಷ್ಠಾನವನ್ನು. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಲಾಯಿತು ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅಪಾರ ಜನಸ್ತೋಮವನ್ನು ಉದ್ದೇಶಿಸಿ ಗುರುಜರು ಮಾತನಾಡಿದರು. ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಪೂಜಾನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ರು. ಅದು ಹೇಗಿತ್ತು ನೋಡೋಣ. ತಾಯಿ ಮಹಾಲಕ್ಷ್ಮಿಯನ್ನು ತಾವೆಲ್ಲರೂ ನೋಡಿದ್ರಿ. ನಾನಲ್ಲಿ ಹೇಳಿದ್ದಿಷ್ಟೇ, ಅವರು ಸಂಕಲ್ಪ ಮಾಡಿದ್ದಾರೆ. ಯಾವತ್ತೂ ನಮಗಾಗಿ ನಾವು ಸಂಕಲ್ಪ ಮಾಡಿಕೊಂಡ್ರೆ, ನಮಗಾಗಿ ನಾವೇನಾದ್ರು ಸಿದ್ಧಿಪಡಿಸ್ಕೋಬೇಕು ಅಂದರೆ, ಅಥವಾ ನಮಗಾಗಿ ನಾವೇನಾದ್ರು ಕೇಳಿದ್ರೆ ಅದು ಸ್ವಾರ್ಥ ಆಗತ್ತೆ. ಅಲ್ಲಿ ಅವರು ಅಪೇಕ್ಷೆ ಪಟ್ಟಿದ್ದು, ಅವರು ಕೇಳಿದ್ದು ತಾಯಿಯ ಸಾನ್ನಿಧ್ಯದಲ್ಲಿ ಸಾರ್ವತ್ರಿಕವಾಗಿ ನಾನು ವಾಸಿಸತಕ್ಕಂಥ ಸ್ಥಳ, ಆ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ತಾಯಂದ್ರಿಗೂ ಎಲ್ಲ ಕುಟುಂಬದಲ್ಲಿರ್ತಕ್ಕಂಥವ್ರಿಗೂ ಒಳ್ಳೆಯದಾಗಬೇಕು. ನನಗಾಗಿ ಬೇಡ ಸಂಕಲ್ಪ, ನನ್ನ ಅಭಿಮಾನಿಗಳಿಗೆ, ನನ್ನ ಭಾಗದಲ್ಲಿರ್ತಕ್ಕಂಥ ತಾಯಂದರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ರೈತ ಬಾಂಧವರಿಗೆ. ಜೊತೆಗೆ ಒಂದು ಮಾತು ಹೇಳಿದ್ರು. ಆನಂದ್ ಗುರುಜಿಯವರು ಎಲ್ಲಾದರೂ ಈ ಮಾತು ಹೇಳ್ತಾರೆ, ಆದರೆ ಅವತ್ತು ಹುಡಿ ವಿಜಯಕುಮಾರ್ ಬಾಯಲ್ಲಿ ಬಂತು. ನನಗೆ ಬಹಳ ಸಂತೋಷ ಆಯಿತು. ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಯೋಧರೊಂದಿಗೆ ಒಂದು ದಿವಸ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರ ಜೊತೆ ಒಂದು ಕಾರ್ಯಕ್ರಮ ಮಾಡೋಣ, ಅವ್ರ ಜೊತೆ ಒಂದು ಔತಣಕೂಟವನ್ನು ಏರ್ಪಾಡು ಮಾಡೋಣ, ಅವ್ರ ಜೊತೆ ಒಂದು ಊಟ ಮಾಡೋಣ ಅಂತ ಒಂದು ಸಂಕಲ್ಪ ಅಲ್ಲಿ ಹೇಳಿದ್ರು ನನಗೆ. ಇದು ಮನುಷ್ಯನಿಗೆ ತನ್ನೊಳಗಡೆ ಇರ್ತಕ್ಕಂಥ ಆಸೆ ಎಂಬತಕ್ಕಂಥದ್ದು ಏನು ಎಂಬತಕ್ಕಂಥದ್ದು ಭಗವಂತ ಕೊಡೋದೆಲ್ಲ ಕೊಡ್ತಾನೆ. ಯಾವಾಗ ಕಿತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಯಾಕೆಂದರೆ ತರಬೇಕಾದ್ರೆ ನಾವು ತಾಯಿ ಗರ್ಭದಿಂದ ಬರಬೇಕಾದ್ರೆ ಒಂದು ಚಿನ್ನದ ಗಟ್ಟಿ ತಂದಿಲ್ಲ, ಹೋಗಬೇಕಾದ್ರೆ 2 ಗ್ರಾಮ್ ಬಂಗಾರ ನಾನು ಮೈಮೇಲೆ ಬಿಡಲ್ಲ. ಹೀಗಿರಬೇಕಾದ್ರೆ ನನಗೇಂತ ಏನು ಕೊಟ್ಟಿದ್ದಾಳೋ ಕೊಟ್ಟಿದ್ದನ್ನು ಸಮಾಜಕ್ಕಾಗಿ ನಾನು ಏನಾದ್ರು ಅರ್ಪಣೆ ಮಾಡ್ತೀನಿ ಅಂತಕ್ಕಂಥ ಒಂದು ಒಳ್ಳೆ ಮನಸ್ಸಿನಿಂದ ವಿಜಯಕುಮಾರ್ ದಂಪತಿಗಳು ಅಲ್ಲಿ ಆಡಿದಂಥ ಮಾತು, ಒಮ್ಮೆ ನಿಮ್ಮ ಜೊತೆ ನಾವು ಕಾಶ್ಮೀರ್ಗೋ ಅಥವಾ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲಿ ಯೋಧರು ಜಾಸ್ತಿ ಜನ ಇದ್ದಾರೆ ಭಾರತದ ಗಡಿ ಭಾಗದಲ್ಲಿ, ಅವರೊಂದಿಗೆ ಕೂತು ಒಂದು ಸ್ವಲ್ಪ ಹೊತ್ತಾದರೂ ನಾವು ಅಲ್ಲಿ ಅವ್ರ ಜೊತೆ ಸೇರೋಣ, ಅವ್ರ ಜೊತೆ ಕೂತು ಒಂದು ಊಟ ಮಾಡೋಣ ಅಂತ ಹೇಳಿದ್ರು. ಭಾಳ ಸಂತೋಷ ನಮಗೆ. ಯಾಕೆಂದರೆ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರನ್ನು ನಾವು ನೆನೆಸಿದ್ರೇ ಇಲ್ಲಿ ನಾವು ನೀವು ನೆಮ್ಮದಿಯಾಗಿರೋಕ್ಕಾಗೋದು. ಇವತ್ತು ನಮ್ಮ ಅರ್ಧ ಗಂಟೆ ಸಮಯ ನಾವು ಇಲ್ಲಿ ಕೊಟ್ಟರೆ ನಮಗೇನು ಬರುತ್ತೆ ಅಂತ ನಾವು ಚಿಂತನೆ ಮಾಡ್ತೀವಿ. ಆದರೆ ಹೆಂಡತಿ, ಮಕ್ಕಳು, ತಾಯಿ, ತಂದೆ ಎಲ್ಲರನ್ನೂ ಬಿಟ್ಟು ಅಷ್ಟೇ ಯಾಕೆ ಪುಟ್ಟ ಕಂದಮ್ಮ. ನಾನು ಮೊನ್ನೆ ಒಂದು ಮೊಬೈಲ್ ತಿರುಗಿಸ್ತಾ ಇದ್ದೆ. ಆಗೊಬ್ಬ ತಾಯಿಗೆ 11 ತಿಂಗಳು ಮಗು. ಅರ್ಥ ಮಾಡ್ಕೊಳ್ಳಿ, 11 ತಿಂಗಳು ಮಗು ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡುವಂಥ ತಾಯಿ, ಹೆಣ್ಣುಮಗಳು. ಆಕೆ ಡ್ರೆಸ್ ಹಾಕ್ಕೊಂಡು ಟ್ರೈನಲ್ಲಿ ನಿಂತ್ಕೊಂಡು ತನ್ನ ಮಗು ಅಮ್ಮ ಅಂತಿದ್ರೆ ಆ ಮಗುವನ್ನು ಬಿಟ್ಟು ತಾಯಿನಾಡಿನ ಸೇವೆಗಾಗಿ, ಆ ಭಾರತದ ಗಡಿ ಭಾಗದ ಸೇವೆಗಾಗಿ ಆ ತಾಯಿ ಓಡೋದಲ್ಲ. ಆ ಓಡೋಗುವಾಗ, ಟ್ರೈನ್ ಹೋಗುವಾಗ ಈ ಮಗು ಈ ಹಸುಕರು ಬಾಂಧವ್ಯ ಥರ ಅಮ್ಮ 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 ಅನ್ನತ್ತೆ. ಆ ಮಗುನ ಆ ಕುಟುಂಬದಸ್ಥರೆಲ್ಲರೂ ಕುಟುಂಬಸ್ಥರು ಸೇರಿ ಆ ಮಗುನ ಸಮಾಧಾನ ಮಾಡ್ತಿದ್ದಾರೆ. ನಿಜಕ್ಕೂ ಆ ವಿಡಿಯೋ ನೋಡಿದ ತಕ್ಷಣ ನನಗೆ ಹೊಟ್ಟೆ ಕರಳು ಕಿವುಚ್ಕೊಂಬಂತು. ಎಷ್ಟೇ ಆದರೂ ತಾಯಿ ಮಕ್ಕಳ ಸಂಬಂಧ, ಆ ತಾಯಿ ಮಕ್ಕಳ ಬಾಂಧವ್ಯ ಬಿಡೋದಕ್ಕಾಗತ್ತಾ? ಇವತ್ತಿನ ದಿವಸ ವಿಶ್ವಮಾತೆ ಗೋಮಾತೆ ಅಂತ ಹೇಳ್ತಾ ಇದ್ದೀವಿ, ಗೋ ಸಂರಕ್ಷಣೆ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹಿತ ವಯಸ್ಸಾಗಿದೆ ಗೋವು ಅಂತ ಹೇಳಿ ಅದನ್ನು ಕಸಾಯಿಖಾನೆ ಕಳಿಸ್ದಿರ ಒಂದಷ್ಟು ಕಡೆ ಆಶ್ರಮಗಳಿಗೋ ಎಲ್ಲೋ ಒಂದು ಕಡೆ ಅದರ ಸಂರಕ್ಷಣೆ ಕಳಿಸಬೇಕು. ನಮ್ಮ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ವಯಸ್ಸಾದ್ರು ಅಂತ ನಾವೆಲ್ಲದರೂ ಮೂಲೆಗೆ ತೊಗೊಂಡೋಗಿ ಬಿಸಾಕ್ತೀವೇನು? ಅವ್ರು ಮಾಡಿಟ್ಟರು ಆಸ್ತಿ ನಮಗೆ ಬೇಕು, ಆ ತಾಯಿ ಆ ಗೋಮಾತೆ ಕೊಟ್ಟಂಥ ಎದೆ ಹಾಲು ನಮಗೆ ಬೇಕು. ಆದರೆ ವಯಸ್ಸಾಗಿರ್ತಕ್ಕಂಥ ಗೋವನ್ನು ಕಸಾಯಿಖಾನೆ ಕಳಿಸುವಂಥ ಒಂದಷ್ಟು ಪ್ರಕ್ರಿಯೆಗಳು, ಅಂತಹ ಮನಸ್ಥಿತಿ ನಮ್ಮದಾಗಬಾರ್ದು.
ಅದಕ್ಕಾಗಿ ಮಾಲೂರಿನ ಜನತೆಯಲ್ಲಿ ಮತ್ತೊಮ್ಮೆ ನಾನು ಕೇಳೋದಿಷ್ಟೇ, ಯಾಕೆಂದರೆ ಈ ಭಾಗದಲ್ಲಿ ಇನ್ನೂ ರೈತ ಬಾಂಧವರಿದ್ದೀರಿ. ನೀವೆಲ್ಲರೂ ನಿಮ್ಮ ನಿಮ್ಮ ವಾಸ್ತುಗಳಲ್ಲಿ ವಯಸ್ಸಾಗಿರ್ತಕ್ಕಂಥ ಗೋವಿದ್ದರೆ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಆಶ್ರಮಗಳಿಗೆ ಕೊಡಿ, ಅಥವಾ ಏನಾದ್ರು ಒಂದಿಷ್ಟು ಸೇವೆ ಸಲ ಮಾಡಿಕೊಡಿ. ಅದು ಬಿಟ್ಟು ಗೋವನ್ನು ಕಸಾಯಿಖಾನೆ ಕಳಿಸಬೇಡಿ. ಇನ್ನೇನು ಸಮಯ ಮೀರ್ತಾ ಬರ್ತಾ ಇದೆ. ಈಗ ಮತ್ತೊಮ್ಮೆ ತಾಯಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಸಹಿತ ಮೊದಲು ಭೂಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಮಾಲೂರಲ್ಲಿ ಇಂತಹ ಅದ್ಭುತವಾದಂಥ ಕಾಯಕ ನಡೀತಾ ಇದೆ ಅಂದರೆ ಮೊದಲು ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಪೂಜೆ ಶುರು ಮಾಡೋಣ. ಕೂತ್ಕೊಳ್ಳಿ. ಹಾಗೆ ನಿಮ್ಮ ಭಾಗದಲ್ಲಿ ಬಿಲ್ವಪತ್ರೆ, ಬಿಳಿ ಎಕ್ಕದ ಹೂವು, ಟಚ್ಮಿನಾಟ್, ಮುಟ್ಟಿದ್ರೆ ಮುನಿ, ಕಮಲಾಕ್ಷಿ ಬೀಜ ಇದೆಲ್ಲವೂ ನಿಮಗೆ ಸಿಗುತ್ತೆ. ಈ ಸಿಕ್ಕಂಥ ಈ ಪದಾರ್ಥಗಳಿಂದ ಕಮಲಾಕ್ಷಿ, ಬಿಳಿ ಎಕ್ಕದ ಎಲೆ, ಬಿಲ್ವಪತ್ರೆ ಈ 3 ಪದಾರ್ಥದಿಂದ ನಿಮ್ಮ ಮನೆಯಲ್ಲಿ ಅರಿಶಿಣದಿಂದ ತಯಾರು ಮಾಡುವಂತಹ ಒಂದು ವಿಶೇಷವಾದಂಥ ತಂತ್ರಸಾರ ಇದೆ. ಇದು ಪುರುಷರಿಗೂ ಮಹಿಳೆಯರಿಗೂ, ಹೆಣ್ಣು ಮಕ್ಕಳಿಗೂ ಹೌದು, ಗಂಡು ಮಕ್ಕಳಿಗೂ ಹೌದು. ಇವರಿಬ್ಬರ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಜೀವನಕ್ಕೆ ಮಾತ್ರ ಅಮೂಲ್ಯವಾಗಿರುವಂಥದ್ದು. ಪ್ರತಿಯೊಬ್ಬ ತಾಯಂದರು ಅಪೇಕ್ಷೆ ಪಡಬೇಕಾದಿಷ್ಟೇ, ನನ್ನ ಮಕ್ಕಳು ಜ್ಞಾನವಂತರಾಗಲಿ, ನನ್ನ ಮಕ್ಕಳು ಬುದ್ಧಿವಂತರಾಗಲಿ. ಈ ಪ್ರಕಾರವಾದಂಥ ಚಿಂತನೆ ಎಲ್ಲರೂ ಸಹಿತ ಕಾರ್ಯಸಿದ್ಧಿ ಪಡಬೇಕು. ಈಗ ತಾಯಿ ಮಹಾಲಕ್ಷ್ಮಿಯನ್ನು ಸಂಜೆ ಗೋಧೂಳಿ ಕಾಲ, ತಾಯಿ ಮಹಾಲಕ್ಷ್ಮಿಯ ಕಾಲ, ಸುಂದರವಾದಂಥ ಗೋಕ್ಷೀರವನ್ನು ಕರೆಯುವಂಥ ಕಾಲ. ಆ ಫೋಟೋ, ತಾಯಿ ಮಹಾಲಕ್ಷ್ಮಿಯ ಫೋಟೋನ ನೀವು ಒಮ್ಮೆ ಮೇಲೆತ್ತಿ ಫೋಟೋ ತೋರಿಸಿ. ಫೋಟೋ ತೋರಿಸಬೇಕಾದ್ರೆ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. 11 ಬಾರಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಹೇಳ್ತಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ನಿಮ್ಮೆಲ್ಲರ ಕೈಯಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಗೆ ನಾನೀಗ ಆರತಿ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂತು ಎಲ್ಲರ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸಿ ಪ್ರತಿಯೊಬ್ಬರ ಕುಟುಂಬಕ್ಕೂ ಯಶಸ್ಸನ್ನು, ಕಾರ್ಯಸಿದ್ಧಿಯನ್ನು, ಸರ್ವದಾ ಸಿದ್ಧಿಯನ್ನು, ಸರ್ವ ಆಕರ್ಷಣೆಯನ್ನು, ಪ್ರತಿಯೊಬ್ಬರ ಮನೆಯ ವಿದ್ಯಾರ್ಥಿನಿಯರನ್ನು, ಜೀವನದಲ್ಲಿರ್ತಕ್ಕಂತಹ ಜಂಜಾಟಗಳನ್ನು ಎಲ್ಲವನ್ನು ಸಹಿತ ದೂರ ಮಾಡು. ನಿನ್ನ ಕೃಪಾ ಕಟಾಕ್ಷದಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾವೆಲ್ಲರೂ ಸಹಿತ ನಿಮ್ಮ ನಿಮ್ಮ ಕಡೆ ಫೋಟೋವನ್ನು ನಿಮ್ಮ ಮುಖಕ್ಕೆ ಕಾಣುವಂಥ ರೀತಿ ದೇವರ ಫೋಟೋವನ್ನು ಉತ್ತರಾಭಿಮುಖವಾಗಿ ಮುಂದಿಟ್ಕೊಳ್ಳಬೇಕು. ಮಹಾಲಕ್ಷ್ಮಿ ಪೂಜಾನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು, ಆ ಮೂಲಕ ಸ್ಥಿರ ಮಹಾಲಕ್ಷ್ಮಿ ಹೇಗೆ ನೆಲೆ ನಿಲ್ಲುವಂತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಮತ್ತೆ ಮುಂದುವರಿಸೋಣ. ಈಗ ದೀಪವನ್ನು ಹಚ್ಚುವಂಥ ಕಾಲ, ದೀಪವನ್ನು ಹಚ್ಚುವಂಥ ಕಾಲ ಶುಭಗಳಿಗೆ. ಈ ಶುಭಗಳಿಗೆಯಲ್ಲಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾವು ತಮ್ಮ 2 ಹಸ್ತಗಳನ್ನು ಒಮ್ಮೆ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ. ಪೂಜೆ ಕೂತಿದ್ರೂ ಪರವಾಗಿಲ್ಲ, ಪೂಜೆ ಇಲ್ಲದಿದ್ರೂ ಪರವಾಗಿಲ್ಲ. ನಾವು ನೆಲೆ ನಿಂತ ಸ್ಥಳ ಇದು ನಮಗೆ ಅಮೂಲ್ಯವಾಗಿರ್ತಕ್ಕಂತಹದ್ದು. ಯಾಕೆಂದರೆ ಈ ಭೂಮಿ ಮೇಲೆ ನಾವು ನಿಂತಿದ್ದೇವೆ. ಒಮ್ಮೆ ತಾಯಿ ಏನಾದರೂ ಕಣ್ಣು ಬಿಟ್ಟರೆ, ಸ್ವಲ್ಪ ಕಂಪನಗಳು ಪ್ರಾರಂಭ ಆದರೆ ನಾವು ಕೂತಿರೋ ಜಾಗ ನಮ್ಮದಲ್ಲ, ಹೌದಾ? ಹಾಗಾಗಿ ಇವತ್ತು ನಡೀತಿರ್ತಕ್ಕಂತಹ ಇವತ್ತಿನ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ತಾಯಿ ಮಹಾಲಕ್ಷ್ಮಿ ನಮೋಸ್ತುತೆ. ಎಲ್ಲಿಂದೆಲ್ಲಿ ನೋಡಿದ್ರೂ ಜನಸಾಗರ. ಅಬ್ಬಾ, ಬಹಳ ಆನಂದ ಆಗುತ್ತೆ. ನಿಮ್ಮ 2 ಕೈ ಮೇಲೆ ಎತ್ತಿ 2 ಕೈ ಮೇಲೆ ಬಾಸಿ ಜೋರಾಗಿ ಚಪ್ಪಾಳೆನ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ,
ಗೋವಿಂದ ಹರಿ ಗೋವಿಂದ ವೆಂಕಟೇಶ ಗೋವಿಂದ 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 ಇನ್ನು ಕಾರ್ಯಕ್ರಮ ಶುರು ಮಾಡೋಣ. ಇನ್ನು ಲೇಟ್ ಆಗೋದು ಬೇಡ. ದೀಪ ಅಂಟಿಸೋಣ. ದೀಪ ಅಂಟಿಸೋದಕ್ಕೆ ಮುನ್ನ ನೀವು ಹೇಳಿಕೊಡುವಂಥ ಒಂದು ಚಿಕ್ಕ ಸಂಕಲ್ಪವನ್ನು ಎಲ್ಲರೂ ಹೇಳ್ಕೊಳ್ಳಿ. ನಿಮ್ಮ ಎಡಹಸ್ತದ ಮೇಲೆ ನಿಮ್ಮ ಬಲಹಸ್ತವನ್ನಿಡಿ. ಎಡಗೈ ಮೇಲೆ ಬಲಗೈ ಇಡಬೇಕು. ನಿಮ್ಮ ಬಲಗೈ ನಿಮ್ಮ ಬಲಗಡೆ ತೊಡೆ ಮೇಲೆ ಇಡಬೇಕು. ನಿಮ್ಮ ರೈಟ್ ಸೈಡ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಧಾನಿಕೆ ಓಂ ಗಂ ಗಣಪತೇ ನಮಃ. ಇದನ್ನ 11 ಸತಿ ಹೇಳಿ. ಓಂ ಗಂ ಗಣಪತೇ ನಮಃ. ಓಂ ಗಣಪತಯೇ 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 ನಮಃ. ಈಗ ತಾಯಿ ಮಹಾಲಕ್ಷ್ಮಿಯನ್ನ 3 ಬಾರಿ ಪ್ರಾರ್ಥನೆ ಮಾಡಿ ಲಕ್ಷ್ಮಿ ಹೆಸರನ್ನ 3 ಸತಿ ಹೇಳ್ಕೊಳ್ಳಿ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಈಗ ನಿಮ್ಮ ಗೋತ್ರ ಎಲ್ಲರೂ ನಿಮ್ಮ ಗೋತ್ರವನ್ನು ಹೇಳಿ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಗೋತ್ರವನ್ನು ಹೇಳ್ಕೊಳ್ಳಿ. ಈಗ ನಿಮ್ಮ ಹೆಸರು ಹೇಳ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ಕೊಳ್ಳಿ. ನಿಮ್ಮ ಪತಿದೇವರ ಹೆಸರು ಹೇಳ್ಕೊಳ್ಳಿ. ನಿಮ್ಮ ಮನೆ ಮಕ್ಕಳ ಹೆಸರು ಹೇಳ್ಕೊಳ್ಳಿ. ನಿಮ್ಮ ಅತ್ತೆ ಮಾವನ ಹೆಸರು ಹೇಳಿ. ನಿಮ್ಮ ಧರ್ಮದ ಗುರುಗಳ ಹೆಸರು ಹೇಳಿ. ತಾಯಿ ಭಾರತಾಂಬೆಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ರೈತರಿಗೆ ಯೋಧರಿಗೆ ಒಳ್ಳೇದಾಗ್ಲಿ ಅಂತ ಒಂದು ಸಂಕಲ್ಪ ಮಾಡಿ. ಈಗ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಶತಮನಂತಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಈಗ ಒಂಚೂರು ಹೂವು ಕೈಲಿಟ್ಕೊಳ್ಳಿ. ಹೂವು ಅಥವಾ ಕುಂಕುಮ, ಕುಂಕುಮ ಆದರೂ ಸರಿ, ಹೂವು ಆದರೂ ಸರಿ, ಕೈಲಿಟ್ಕೊಳ್ಳಿ. ಎಲ್ಲರೂ ಟಾರ್ಚ್ ಲೈಟ್ ಆನ್ ಮಾಡಿ. ಈಗ ಹಚ್ಚುವ ದೀಪ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೂ, ನೊಂದು ಬೆಂದಿರ್ತಕ್ಕಂಥವರಿಗೂ, ಸಮಸ್ತರಿಗೂ ಸಹಿತ ಜೀವನದಲ್ಲಿ ಒಳ್ಳೆ ಬೆಳಕಾಗಬೇಕು. ನಾನು ದೇವರಿಗೆ ಹೇಗೆ ಆರತಿ ಮಾಡ್ತೀನೋ ಹಾಗೆ ನೀವು ಆರತಿ ಮಾಡಬೇಕು. ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಧ್ರುವಂತೆ ರಾಜಾವರ್ಣ ಧ್ರುವಂ ದೇವ ಬೃಹಸ್ಪತಿ ನೀವು ಆರತಿ ಮಾಡಿ. ಪ್ರತಿಯೊಬ್ಬರ ಹೃದಯದಲ್ಲೂ ತಾಯಿ ಮಹಾಲಕ್ಷ್ಮಿ ಇದ್ದಾಳೆ. ನಾನು ನಿಮಗೆ ಆರತಿ ಮಾಡ್ತಿಲ್ಲ, ನಿಮ್ಮ ಮುಂದಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಗೆ ಆರತಿ ಮಾಡ್ತಾ ಇದ್ದೇನೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಈಗ ಕುಂಕುಮನ ಕೈ ತಗೊಳ್ಳಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಎಲ್ಲರಿಗೂ ತಾಯಿ ಸಾನ್ನಿಧ್ಯದಿಂದ ಬಂದಿರತಕ್ಕಂಥ ಅಕ್ಷತೆ ಇದೆ. ಅಕ್ಷತೆಯನ್ನ ನಿಮ್ಮೆಲ್ಲರಿಗೂ ಸಹಿತ ಕಳಿಸುವಂತ ವ್ಯವಸ್ಥೆ ಇದೆ. ನಿಮಗೆ ಅಕಸ್ಮಾತ್ ಇವತ್ತು ಅಕ್ಷತೆ ಸಿಗಲಿಲ್ಲ ಅಂದರೆ ನಿಮ್ಮ ಪ್ರಾಂತ್ಯಕ್ಕೆ, ನೀವಿರುವ ಸಾನ್ನಿಧ್ಯಕ್ಕೆ ಅಥವಾ ನಿಮ್ಮ ಭಾಗಕ್ಕೆ ಒಂದಷ್ಟು ಅಕ್ಷತೆ ಪ್ರಸಾದವನ್ನು ಕಳಿಸುವಂಥದ್ದಾಗುತ್ತೆ. ಅದನ್ನು ತಾವೆಲ್ಲರೂ ತಗೊಳ್ಳಿ. ಇಲ್ಲಿ ದೇವಿಗೆ ಅರ್ಚನೆ ಮಾಡೋಣ. ಓಂ ಸರ್ವಮಂಗಳೇ ನಮಃ. ಮಹಾಲಕ್ಷ್ಮಿ
ಮಹಾಲಕ್ಷ್ಮಿ ಪೂಜಾನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು ಅನ್ನೋಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ನಿಮ್ಮ ಉಂಗ್ರದ ಬೆರಳು ಹೆಬ್ಬೆರಳು ಒಂದು ಕಡೆ ಜೋಡಿಸ್ಕೊಂಡು ತಾವೇ ತಮ್ಮ ಸ್ವಹಸ್ತದಿಂದ ಕುಂಕುಮಾರ್ಚನೆ ಮಾಡ್ತಾ ಇದ್ದೀರೇನೋ ಎಂಬಂಥ ರೀತಿ ನಿಮ್ಮ ಮನಸ್ಸಲ್ಲಿರಬೇಕು. ಈ ಹೆಬ್ಬೆರಳು ಮತ್ತು ಉಂಗ್ರದ ಬೆರಳು ಇದೆರಡು ಒಂದು ಕಡೆ ಸೇರಿದ್ರೆ ಇದು ನೀವು ಅರ್ಚನೆ ಮಾಡಿದಷ್ಟೇ ಫಲ. ಈಗ ನೀವು ಅರ್ಚನೆ ಮಾಡಿ. ಓ ಪ್ರಕೃತ್ಯೈ ನಮಃ. ಓಂ ಪ್ರಕೃತ್ಯೈ ನಮಃ. ಓಂ ವಿದ್ಯಾಯೈ ನಮಃ. ಓಂ ಸರ್ವಲೋಕೈಕಪ್ರದಾಯೈ ನಮಃ. ಈಗ ಧೂಪ ದೀಪ ನೈವೇದ್ಯ, ದೇವರಿಗೆ ಧೂಪ ದೀಪ ನೈವೇದ್ಯ. ಇನ್ನು ಅನ್ನಪ್ರಸಾದ ಅಂತೂ ಅನ್ನಪೂರ್ಣೇಶ್ವರಿ ಮಾಲೂರಲ್ಲಿ ತಾಂಡವಾಡ್ತಿದ್ದಾಳೆ. ನಾನಿಲ್ಲಿ ಬರುವಾಗ ನೋಡ್ಕೊಂಡು ಬಂದೆ. ಆ ಬರಬೇಕಾದ್ರೆ ಆನೆ ಮೇಲೆ ಅಂಬಾರಿ ಬಂದಲ್ಲ, ಆವಾಗಲೇ ಗೊತ್ತಾಯಿತು ಇಲ್ಲಿ ಅನ್ನ ಸಮೃದ್ಧಿಯಾಗಿ ನಡೀತಾ ಇದೆ. ಹಾಗಾಗಿ ಏನೇ ಆದರೂ ಈಗಲೂ ನಿಮ್ಮ ಪ್ರಸಾದ ಇದೆ. ಯಾರ್ಯಾರು ಮಧ್ಯಾಹ್ನ ಊಟ ಮಾಡಿಲ್ಲ, ಯಾರ್ಯಾರು ಪ್ರಸಾದ ತಾವು ತೆಗೆದುಕೊಂಡಿಲ್ಲ, ಎಲ್ಲರೂ ಪ್ರಸಾದ ತಗೊಳ್ಳಿ. ಆದರೆ ಈಗ ನಡೀತಕ್ಕಂತಹ ಭವ್ಯವಾದಂತಹ ಆ ಆರತಿಯನ್ನು ಕಣ್ತುಂಬಿಸ್ಕೊಳ್ಳಿ. ಇಲ್ಲಿ ನಾವು ಆರತಿ ಮಾಡ್ತೀವಿ, ಅಲ್ಲಿ ನಿಮ್ಮ ಟಾರ್ಚ್ ಲೈಟಲ್ಲಿ ಆರತಿ ಮಾಡಿರಿ. ಅದನ್ನ ಮಾಡ್ಕೊಳ್ಳಿ ನಿಮ್ಮ ಟಾರ್ಚ್ ಲೈಟ್ನ. ನಾವು ಆರತಿ ಮಾಡುವಾಗ ಬರೀ ನಾವು ಮಾಡಿದ್ರೆ ಸಾಲದು, ನಮ್ಮೊಂದಿಗೆ ನೀವು ಮಾಡಬೇಕು. ನೀವು ಆರತಿ ಮಾಡಿ. ದೇವರು ನಮಗೇನು ಕೊಟ್ಟಿದ್ದಾನೆ, ಕೊಟ್ಟಿರೋದ್ರಲ್ಲಿ ನಾವು ಮಾಡೋಣ. ವಿಜಯ್ ಕುಮಾರು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಎಲ್ಲರ ಜೊತೆ ಸೇರಿ ನಾನು ಇರಬೇಕು ಅಂತ ಆಸೆ ಪಡ್ತಾರಲ್ಲ, ಅದು ಸಂತೋಷ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯುಷ್ಯ ಕೊಟ್ಟು ಇಂತಹ ಧರ್ಮ ಕಾರ್ಯ, ಇಂತಹ ಧರ್ಮ ಸೇವೆ ಮಾಡುವ ಶಕ್ತಿ ವಿಜಯ್ ಕುಮಾರ್ ಅವರ ಕುಟುಂಬಕ್ಕಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಟಾರ್ಚ್ ಲೈಟ್ ಆನ್ ಮಾಡಿ ಟಾರ್ಚ್ ಲೈಟ್.
ಮಾಲೂರಿನಲ್ಲಿ ಸಮಾಜ ಸೇವಕರಾಗಿರುವಂತಹ ಹೂಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಇತ್ತೀಚೆಗಷ್ಟೇ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ವೇದಿಕೆಯಲ್ಲಿ ಹೂಡಿ ವಿಜಯ್ ಕುಮಾರ್ ಅವರು ಕೂಡ ಮಾತನಾಡಿದರು. ಇದಾದ ನಂತರ ಅವರು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು ಬಹಳ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ದೃಶ್ಯಗಳು ಹೇಗಿತ್ತು ಅನ್ನೋದನ್ನ ನಾವೀಗ ನೋಡೋಣ. ನಿಮಗಾಗಿ ನಡೆಸ್ತಿರ್ತಕ್ಕಂಥ ಈ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾಯಕ ನಿಮ್ಮೆಲ್ಲರ ಜೀವನ ಉದ್ಧಾರವಾಗಿ ನಿಮ್ಮೆಲ್ಲರಿಗೂ ಸಹಿತ ಶುಭ ಸಂದೇಶವಾಗಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ರೋಜನೋ ರೋಜಮಾನ ಶೋಭನ ಶೋಭಮಾನ ಕಲ್ಯಾಣ ಶತ ಸಂವತ್ಸರಂ ದೀರ್ಘಮಾಯು. ಈಗ ಇಷ್ಟೊತ್ತು ಮೂಗುರಾಗಿದ್ದಂತಹ ಹೂಡಿ ವಿಜಯಕುಮಾರ್ ದಂಪತಿಗಳು ಈಗ ಮಾತಾಡಲಿ. ಯಾಕೆಂದರೆ ಇಷ್ಟೊತ್ತು ಕಣ್ಣು ತುಂಬಿಸ್ಕೊಂಡ್ರಲ್ಲ, ಕಣ್ಣು ತುಂಬಿಸ್ಕೊಂಡು ಮಾಲೂರಿನ ಜನತೆಗಾಗಿ ನೀವು ವಿಶೇಷವಾಗಿ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಪೂಜಾನುಷ್ಠಾನವನ್ನು ಮಾಡಿ ಅಲ್ಲಿ ನೀವು ಮಾಡಿದ ಸಂಕಲ್ಪ ಆದರೂ ಏನು, ಅಭಿಮಾನಿಗಳಿಗೆ ನಿಮ್ಮ ಊರಿನ ಜನತೆಗಾಗಿ ತಾಯಿ ಹತ್ರ ತಾವು ಕೇಳಿಕೊಂಡಿದ್ದ ರೀತಿ ಆದರೂ ಏನು, ಅದನ್ನು ತಾವು ಹೇಳಿ. ಒಳ್ಳೆಯದಾಗಲಿ. ಬೋಲೋ ಭಾರತ್ ಮಾತಾ ಕಿ. ಎಲ್ರಿಗೂ ನಮಸ್ಕಾರ. ಸಂಜೆ 3:30 ಪ್ರಾರಂಭ ಆಗಿರುವಂಥ ಕಾರ್ಯಕ್ರಮ, ಸಾವಿರಾರು ಜನ ಇಷ್ಟೊತ್ತಾದರೂ ಕೂಡ ಇಷ್ಟು ಜನ ಸೇರಿ ನಮ್ಮ ಒಂದು ಮಾಲೂರು ತಾಲೂಕಿಗೆ ಎಲ್ಲ ತಾಯಂದಿರಿಗೂ ಕುಟುಂಬಗಳಿಗೆ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕಂತೇಳಿ ಕೊಲ್ಲಾಪುರ ದೇವಿಯ ದರ್ಶನವನ್ನು ಮಾಡಿ ನಮ್ಮ ಒಂದು ಮಾಲೂರು ತಾಲೂಕಿನ ಎಲ್ಲ ತಾಯಂದಿರಿಗೂ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಒಂದು ಆನಂದ್ ಗುರೂಜಿ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಮಾಲೂರು ತಾಲೂಕಲ್ಲಿ ಮಾರಮ್ಮನ ತಾಯಿಯ ಒಂದು ದರ್ಶನವನ್ನು ಮಾಡಿ ಅಲ್ಲಿಂದ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಈಗ ವೇದಿಕೆ ಮೇಲೆ ಇವತ್ತು ಲಕ್ಷ್ಮೀ ಪೂಜೆಯನ್ನು ಹಮ್ಮಿಕೊಂಡು ಇವತ್ತು ಸಾವಿರಾರು ಜನ ತಾಯಂದರು ಕೂಡ ಇವತ್ತು ಈ ಒಂದು ಪೂಜೆಗೆ ಬಂದಿರೋದು ಬಹಳಷ್ಟು ಸಂತೋಷ ಆಗಿದೆ. ನಮ್ಮ ಒಂದು ಮಾಲೂರು ತಾಲೂಕಿನ ಎಲ್ಲ ತಾಯಂದ್ರಿಗೂ ಕುಟುಂಬದವ್ರಿಗೆ ಸಮೇತವಾಗಿ ಎಲ್ರಿಗೂ ಒಳ್ಳೇದಾಗಬೇಕಂತ ಈ ಒಂದು ಪೂಜೆಯನ್ನು ಹಮ್ಮಿಕೊಂಡು ನಾವು ಆನಂದ್ ಗುರೂಜಿ ಅವ್ರಿಗೆ ಕೇಳ್ಕೊಂಡಾಗ ನಾನು ಬರ್ತೀನಿ, ಈ ಒಂದು ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಆದರೆ ಇವತ್ತು ಇಲ್ಲಿ ತಮ್ಮನ್ನೆಲ್ಲ ನೋಡಿದಾಗ ಭಾಳಷ್ಟು ಸಂತೋಷ ಆಗಿದೆ. ಇವತ್ತು ಇಷ್ಟೊಂದು ಜನ ಸೇರಿ ಈ ಒಂದು ಆಶೀರ್ವಾದ ಸಿಗಬೇಕು, ತಾಯಂದ್ರ ಆಶೀರ್ವಾದ ಕೂಡ ಸಿಗಬೇಕು, ನಮಗೂ ಕೂಡ ಸಿಗಬೇಕು, ಮಾಲೂರು ಜನರಿಗೂ ಎಲ್ರಿಗೂ ಒಳ್ಳೇದಾಗಬೇಕು ಈ ಒಂದು ಅಂಥೇಳಿ ನಾವೇನು ಒಂದು ಸಂಪರ್ಕ ಪೂಜೆಯನ್ನು ಹಮ್ಮಿಕೊಂಡಿದ್ರಿ, ಇದು ನಿಜಕ್ಕೂ ನೆರವೇರಿದೆ ಅಂತ ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಈ ಒಂದು ಪೂಜೆಗೆ ಯಾರೆಲ್ಲ ಬಂದಿದ್ರಿ ಹಾಗೂ ಯಾರೆಲ್ಲ ಈ ಒಂದು ಪೂಜೆ ವೀಕ್ಷಣೆ ಮಾಡ್ತಾಯಿದ್ರಿ
ಇದುವರೆಗೂ ಮಾಲೂರಿನಲ್ಲಿ ನೆರವೇರಿಸಲಾದಂತಹ ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡಿದ್ರಿ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಇನ್ನು ನಾಳೆ ಭಾನುವಾರ ಶ್ರೀನಿವಾಸ್ ಶರ್ಮಾ ಅವರು ವಿಶೇಷವಾದಂತಹ ಅದ್ಭುತವಾದಂತಹ ವನಸಿರಿಯ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ನಾಳೆ ತಿಳ್ಕೊಳ್ಬಹುದು. ಹಾಗಾಗಿ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.